ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 18 ವರಾಹ ಹಿರಣ್ಯಾಕ್ಷರ ಕಾಳಗ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 11. ಏತೆ ವಯಂ ನ್ಯಾಸಹರ ರಸೌಕಸಾಂ ಗತಹ್ರಿಯೋ ಗದಯ ದ್ರಾವಿತಾಸ್ತೆ ತಿಷ್ಠಾಮಹೇಥಾಪಿ ಕಥಂಚಿದಾಜೌ ಸ್ಥೇಯಂ ಕ್ವ ಯಾಮೋ ಬಲಿನೋತ್ಪಾದ್ಯ ವೈರಂ. ಅನುವಾದ: ಖಂಡಿತವಾಗಿಯೂ ನಾವು ರಸಾತಲ ನಿವಾಸಿಗಳ ಅಧಿಕಾರವನ್ನು ಕಸಿದುಕೊಂಡಿದ್ದೇವೆ, ನಾಚಿಕೆಯನ್ನು ಪೂರ್ತಿಯಾಗಿ ತೊರೆದಿದ್ದೇವೆ. ನಿನ್ನ ಬಲಶಾಲಿಯಾದ ಗದಾಪರಿಘದ ಹೊಡೆತಕ್ಕೆ ಒಳಗಾಗಿದ್ದರೂ ನೀರಿನಲ್ಲಿ ಸ್ವಲ್ಪ ಕಾಲ ಉಳಿದಿರುತ್ತೇವೆ, ಏಕೆಂದರೆ ಪ್ರಬಲನಾದ ಶತ್ರುವಿನೊಂದಿಗೆ ದ್ವೇಷವನ್ನು ಕಟ್ಟಿಕೊಂಡಿರುವುದರಿಂದ ನಮಗೆ ಹೋಗಲು ಬೇರೆ ಯಾವ ಜಾಗವೂ ಇಲ್ಲ. ಶ್ಲೋಕ 12. ತ್ವಂ ಭದ್ರಥಾನಾಂ ಕಿಲ ಯೂಥಪಾಧಿಪೋ ಘಟಸ್ವ ನೋಸ್ತ್ವಸ್ತತಯ ಆಶ್ವನೂಹಃ ಸಂಸ್ಥಾಪ್ಯ ಚಾಸ್ಮಾನ್ ಪ್ರಮೃಜಾಶ್ರು ಸ್ವಕಾನಾಂ ಯಸ್ವಾಂ ಪ್ರತಿಜ್ಞಾಂ ನಾತಿ ಪಿಪರ್ತ್ಯುಸಭ್ಯಃ. ಅನುವಾದ: ನೀನು ಅನೇಕ ಪದಾದಿಗಳ ಸೇನಾಧಿಪತಿ ಎಂದು ಹೇಳಲಾಗಿದೆ. ಹೀಗಿರುತ್ತಾ ನೀನು ನಮ್ಮನ್ನು ಹೊರಹಾಕಲು ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ನಿನ್ನ ಮೂರ್ಖತನದ ಮಾತುಗಳನ್ನು ಬಿಟ್ಟುಬಿಡು. ನಮ್ಮನ್ನು ಕೊಂದು ನಿನ್ನ ಬಂಧು ಮಿತ್ರರ ಚಿಂತೆಯನ್ನು ಪರಿಹರಿಸು. ಒಬ್ಬನು ಎಷ್ಟೇ ಗರ್ವಿಷ್ಠನಾಗಿರಲಿ, ತಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳದೆ ಹೋದರೆ ಸಭೆಯಲ್ಲಿ ಅವನು ತನಗೊಂದು ಸ್ಥಾನವನ್ನು ಗಳಿಸಿಕೊಳ್ಳಲು ಅರ್ಹನಾಗುವುದಿಲ್ಲ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಹಿರಣ್ಯಾಕ್ಷ ಇದಾನಲ್ಲ, ಅವನ ಶರೀರದ ಮೇಲೆ ಬಳೆಗಳಿತ್ತು, ಸುಂದರವಾದಂಥ ಚಿನ್ನದ ಕವಚ ಇತ್ತು, ಮತ್ತು ಆಭರಣದ ಸಂಪತ್ತು ಅದೆಲ್ಲ ಹಾಕ್ಕೊಂಡಿದ್ದಾನೆ. ಮತ್ತು ಒಂದು ದೊಡ್ಡ ಗದೆಯನ್ನು ಹಿಡ್ಕೊಂಡು ಭಗವಂತನನ್ನು ಅಟ್ಟಿಸ್ಕೊಂಡು ಬರ್ತಾನೆ. ಭಗವಂತ ಅವನು ಆಡದಂತಹ ಚುಚ್ಚು ಮಾತುಗಳನ್ನು ಸಹಿಸ್ಕೊಳ್ತಾನೆ. ಆದರೆ ಪ್ರತ್ಯುತ್ತರವನ್ನು ಕೊಡಬೇಕಾದ್ರೆ ಪ್ರಚಂಡವಾದಂತಹ ಕೋಪವನ್ನು ವ್ಯಕ್ತಪಡಿಸ್ತಾನೆ. ಆಮೇಲೆ ಭಗವಂತ ಮಾತಾಡ್ತಾನೆ, ಹೌದು ನಿಜ, ನಾವು ಕಾಡು ಮೃಗನೇ, ನಿನ್ನಂಥ ಬೇಟೆ ನಾಯಿಯನ್ನು ಹುಡುಕ್ತಾ ಇದ್ವಿ. ಮೃತ್ಯು ಬಂಧನದಿಂದ ಯಾರೆಲ್ಲ ಮುಕ್ತರಾಗಿರ್ತಾರೋ ಅವರು ನೀನು ಆಡ್ತಾ ಇದೆಯಲ್ಲ ಕೆಟ್ಟ ಮಾತುಗಳು, ಅದರಿಂದ ಏನು ಭಯ ಪಡೋದಿಲ್ಲ. ಆದರೆ ನೀನು ಮೃತ್ಯು ನಿಯಮಗಳಿಗೆ ಒಳಗಾಗಿದೆಯಾ. ಇಲ್ಲಿ ಭಗವಂತ ನಾಶರಹಿತ, ಅಂದರೆ ಅವನಿಗೆ ನಾಶ ಅನ್ನೋದೇ ಇಲ್ಲ, ಅವನಿಗೆ ಮರಣ ಅನ್ನೋದೇ ಇಲ್ಲ. ಆದರೆ ದಾನವನಿಗೆ ಜನ್ಮ ಮೃತ್ಯು ಅನ್ನುವಂತಹ ಒಂದು ಬಂಧನದಲ್ಲಿ ಅವನಿದ್ದಾನೆ. ಆದರೂ ಅವನು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದಕ್ಕೀಗ ಕೋಪದಿಂದ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾನೆ, ಖಂಡಿತವಾಗ್ಲೂ ಕೂಡ ನಾವು ರಸಾತಲ ನಿವಾಸಿಗಳ ಅಧಿಕಾರವನ್ನು ಕಸಿದುಕೊಂಡಿದ್ದೀವಿ, ನಾಚಿಕೆಯನ್ನು ಪೂರ್ತಿಯಾಗಿ ಬಿಟ್ಬಿಟ್ಟಿದ್ದೀವಿ. ಅಂದರೆ ನಿನಗೆ ನಾಚಿಕೆನೇ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ದಾನಲ್ಲ. ಹೌದು, ನಮಗೆ ನಾಚಿಕೆನೇ ಇಲ್ಲ. ನಿನ್ನ ಬಲಶಾಲಿಯಾದಂಥ ಗದೆ ಇದೆಯಲ್ಲ, ಅದರ ಹೊಡೆತಕ್ಕೆ ಒಳಗಾಗಿದ್ರೂ ಕೂಡ ನೀರಿನಲ್ಲಿ ಸ್ವಲ್ಪ ಕಾಲ ಉಳಿದಿರ್ತೀನಿ. ಅಂದರೆ ಇಲ್ಲಿ ಭಗವಂತ, ಆಯ್ತಪ್ಪ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೀಯಾ, ಹೌದು ನಾನು ಆ ಕೆಲಸ ಮಾಡಿದ್ದೀನಿ, ನನಗೆ ನಾಚಿಕೆ ಎಲ್ಲ ಓಡೋಗ್ತಾ ಇದ್ದೀನಿ. ಅದಕ್ಕೆ ಈಗ ನಿನ್ನ ಒಂದು ಗದಾ ಪ್ರಹಾರಕ್ಕೆ ಒಳಗಾಗಿರೋದ್ರಿಂದ ನಾನು ಇಲ್ಲೇ ಇರ್ತೀನಿ. ಯಾಕೆ ಅಂತಂದರೆ ಪ್ರಬಲವಾದಂತಹ ಶತ್ರುವಿನ ಜೊತೆ ದ್ವೇಷ ಕಟ್ಕೊಂಡಿರೋದ್ರಿಂದ ನನಗೆ ಬೇರೆ ಹೋಗೋದಕ್ಕೆ ಜಾಗನೇ ಇಲ್ವಲ್ಲ. ಅಂದರೆ ಈಗ ಅವನು ಪ್ರಬಲವಾದ ಶತ್ರು, ತುಂಬ ಶಕ್ತಿಶಾಲಿಯಾಗಿರುವಂಥ ಶತ್ರು ಆಗಿರೋದ್ರಿಂದ ಎಲ್ಲಿ ಹೋದರೂ ಅವನು ಅಟ್ಟಿಸ್ಕೊಂಡು ಬರ್ತಾನೆ ಅಂತ ಗೊತ್ತಿದೆಯಲ್ವಾ. ಅದಕ್ಕೋಸ್ಕರ ನಿನ್ನ ದ್ವೇಷವನ್ನು ಕಟ್ಕೊಂಡ್ಬಿಟ್ಟಿದ್ದೀನಿ, ಈಗ ನನಗೆ ಹೋಗೋದಕ್ಕೆ ಬೇರೆ ಜಾಗನೇ ಇಲ್ಲ. ಇಲ್ಲಿ ಇನ್ನೊಂದು ಅರ್ಥ ಏನು ಅಂದರೆ, ಭಗವಂತ ಎಲ್ಲ ಕಡೆ ಇರುವಂಥವನು, ಅವನು ಆ ಜಾಗ ಅವನೇ ಸೃಷ್ಟಿ ಮಾಡಿರುವಂಥ ಪ್ರಪಂಚವನ್ನು ಬಿಟ್ಟು ಬೇರೆ ಇನ್ನೆಲ್ಲೂ ಬೇರೆ ಜಾಗನೇ ಇಲ್ವಲ್ಲ ಅನ್ನೋ ರೀತಿ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಸೊ ಇಲ್ಲಿ ಅವನು ಏನು ಹೇಳ್ತಾ ಇದ್ದಾನೆ, ಹೌದು ನೀನು ಪ್ರಬಲವಾದ ಶತ್ರು, ನಿನ್ನ ದ್ವೇಷವನ್ನು ಕಟ್ಕೊಂಡಿರೋದ್ರಿಂದ ಈಗ ನಾನು ಇಲ್ಲಿಂದ ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ, ನನಗೆ ಬಚ್ಚಿಟ್ಕೊಳ್ಳೋದಕ್ಕೆ ಬೇರೆ ಜಾಗನೂ ಇಲ್ಲ, ಹೋಗೋದಕ್ಕೆ ಬೇರೆ ಜಾಗನೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವಂತನನ್ನು ಯಾವ ಜಾಗದಿಂದಲೂ ಕದಲಿಸಲು ಸಾಧ್ಯವಿಲ್ಲ ಎಂಬುದನ್ನು ಅಸುರನು ತಿಳಿದಿರಬೇಕಾಗಿತ್ತು. ಏಕೆಂದರೆ ಭಗವಂತನು ಸರ್ವವ್ಯಾಪಿ. ದಾನವರು ವಶದಲ್ಲಿರುವುದೆಲ್ಲವನ್ನೂ ತಮ್ಮ ಸ್ವಂತ ಆಸ್ತಿ ಎಂದು ಭಾವಿಸುತ್ತಾರೆ. ಆದರೆ ನಿಜವಾಗಿಯೂ ಎಲ್ಲವೂ ಆ ದೇವೋತ್ತಮ ಪರಮ ಪುರುಷನಿಗೇ ಸೇರಿದ್ದು, ಅವನು ತನಗಿಷ್ಟ ಬಂದಾಗ ಏನನ್ನಾದರೂ ತೆಗೆದುಕೊಳ್ಳಬಹುದು. ನೋಡಿ, ಇಲ್ಲಿ
ಭಗವಂತನನ್ನು ಎಲ್ಲಿಂದನೂ ಕದಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಎಲ್ಲ ಕಡೆ ಅವನೇ ಆವರಿಸ್ಕೊಂಡಿದ್ದಾನೆ. ಆದರೆ ಆ ವಿಷಯ ಅಸುರರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಭಗವಂತ ಸರ್ವವ್ಯಾಪಿ ಅನ್ನೋದು ಅವನಿಗೆ ಗೊತ್ತಿರಬೇಕಾಗಿತ್ತು, ಆದರೆ ಅಸುರರಿಗೆ ಗೊತ್ತಿರೋದಿಲ್ಲ. ದಾನವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತಂದರೆ, ನಮ್ಮ ಹತ್ರ ಇರೋದೆಲ್ಲ ತನ್ನ ಸ್ವಂತ ಆಸ್ತಿ ಅಂತ ಅಂದ್ಕೊಳ್ತಾರೆ. ಈಗ ಭಕ್ತರು ಯಾವ ರೀತಿ ಯೋಚನೆ ಮಾಡ್ತಾರೆ, ನನ್ನ ಹತ್ರ ಏನಿದೆಯೋ ಅದೆಲ್ಲ ಭಗವಂತನದ್ದೇ, ನನ್ನ ಹತ್ರ ಕೊಟ್ಟಿಟ್ಟಿದ್ದಾನೆ ಅಷ್ಟೇ, ಅವನು ಯಾವಾಗ ಬೇಕಾದರೂ ತೊಗೋಬೋದು, ಯಾವಾಗ ಬೇಕಾದರೂ ಬಿಡ್ಬೋದು. ಈ ಮನಸ್ಥಿತಿಯಲ್ಲಿ ಭಕ್ತರು ಇರ್ತಾರೆ. ಆದರೆ ದಾನವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದರೆ, ನನ್ನ ಹತ್ರ ಇರೋದೆಲ್ಲ ನಂದೇ ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಳ್ತಾರೆ. ಆದರೆ ನಿಜವಾಗಿ ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದಲ್ವಾ. ಅವನು ತನಗಿಷ್ಟ ಬಂದಾಗ ಏನಾದರೂ ತಗೋಬೋದು, ಏನಾದರೂ ಕೊಡ್ಬೋದು, ಅದು ಅವನಿಷ್ಟ. ಅದಕ್ಕೆ ಇಲ್ಲಿ ಭೂಮಿಯನ್ನು ಇವನು ಸಂರಕ್ಷಣೆ ಮಾಡ್ತಾ ಇದ್ದಾನಲ್ಲ, ಆ ಸಮಯದಲ್ಲಿ ದಾನವ ಆಡಿದಂಥ ಮಾತಿಗೆ ಉತ್ತರ ಕೊಡ್ತಾ ಇದ್ದಾನೆ. ಈಗ ಇನ್ನೊಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ, ನೀನು ಅನೇಕ ಪದಾದಿಗಳ ಸೇನಾಧಿಪತಿ ಅಂತ ನಾನು ಕೇಳಲ್ಪಟ್ಟಿದ್ದೀನಿ, ಹೇಳಿದ್ದಾರೆ. ಹೀಗಿರಬೇಕಾದ್ರೆ ನೀನು ಈಗ ಸೇನಾಧಿಪತಿ ಆದಮೇಲೆ ಅವ್ನು ಕೆಲವೊಂದು ಅಧಿಕಾರಗಳಿರುತ್ತಲ್ವಾ, ನೀನು ನಮ್ಮನ್ನು ಹೊರಗೆ ಹಾಕೋದಕ್ಕೆ ಬೇಕಾದಷ್ಟು ಕ್ರಮಗಳನ್ನು ತಗೋಬೋದಲ್ವಾ. ಯಾವುದಾದ್ರೂ ಕ್ರಮವನ್ನು ತಗೊಂಡು ನನ್ನನ್ನು ಹೊರಗಡೆ ಹಾಕು, ನಿನ್ನ ಮೂರ್ಖತನದ ಮಾತುಗಳನ್ನೆಲ್ಲ ಬಿಟ್ಬಿಡು, ಈಗ ನೀನು ನಿನ್ನ ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾನೆ. ನನ್ನನ್ನು ಕೊಂದು ನಿನ್ನ ಬಂಧು ಮಿತ್ರರ ಚಿಂತೆಯನ್ನು ನೀನು ಪರಿಹಾರ ಮಾಡು. ಈಗ ನಾನಿರೋದ್ರಿಂದ ಈಗ ನಿನ್ನ ಬಂಧು ಮಿತ್ರರು ಯಾರಿದ್ದಾರೋ ಅವರಿಗೆಲ್ಲ ಹೆದರಿಕೆ ಆಗಿರಬಹುದು, ಚಿಂತೆ ಆಗಿಬಿಟ್ಟಿರಬಹುದು. ಈಗ ನೀನು ಮಾತಾಡೋದನ್ನು ಬಿಟ್ಟು ನಿನ್ನ ಕೆಲಸ ಮಾಡಿ ಅವರಿಗೆಲ್ಲ ನೀನು ಅವರಲ್ಲಿರುವಂಥ ಚಿಂತೆಯನ್ನು ನೀನು ದೂರ ಮಾಡು ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಒಬ್ಬ ಎಷ್ಟೇ ಗರ್ವಿಷ್ಠನಾಗಿದ್ರೂ ಕೂಡ, ಅಂದರೆ ಅವನಲ್ಲಿ ಗರ್ವ ಅನ್ನೋದು ಹೆಚ್ಚಾಗಿರುತ್ತೆ, ಆ ರೀತಿ ಇದ್ದರೂ ಕೂಡ ತಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅಂತಂದರೆ ಅವರ ಸಭೆಯಲ್ಲಿ ಅವನಿಗೆ ತನ್ನ ಒಂದು ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಗಳಿಸ್ಕೊಳ್ಳೋದಕ್ಕೆ ಅವನಿಗೆ ಅರ್ಹತೆ ಇರೋದಿಲ್ಲ. ಏನು ಮಾತಾಡ್ತೀಯೋ ಅದನ್ನು ಮಾಡಿ ತೋರಿಸ್ಬೇಕು, ಆಗ ಮಾತ್ರನೇ ನಿನಗೊಂದು ಬೆಲೆ ಇರೋದು ಅಂತ ಹೇಳ್ತಾ ಇರೋದು. ಇಲ್ಲಿ ಬರೀ ಮಾತಾಡ್ತಾ ಇದೆಯಾ, ನೀನು ಕೆಲಸ ಮಾಡು, ಅದೇನು ಹೇಳಿದ್ಯೋ ಅದನ್ನು ಮಾಡಿ ತೋರಿಸು, ಆಗ ನಿನ್ನವರ ಚಿಂತೆನೂ ದೂರ ಆಗುತ್ತೆ, ಮತ್ತು ನಿನ್ನ ಒಂದು ಸಭೆಯಲ್ಲಿ ನಿನಗೊಂದು ಮರ್ಯಾದೆ ಇರುತ್ತೆ, ಮತ್ತು ನಿನಗೊಂದು ಸ್ಥಾನ ಇರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇನ್ನು ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಬ್ಬ ದಾನವನು ಮಹಾನ್ ಯೋಧನಾಗಿರಬಹುದು, ಹಾಗೆಯೇ ಒಂದು ದೊಡ್ಡ ಸೈನ್ಯದ ಪದಾದಿಗಳ ದಳಾಧಿಪತಿ ಆಗಿರಬಹುದು. ಆದರೆ ದೇವೋತ್ತಮ ಪರಮಪುರುಷನ ಎದುರಿನಲ್ಲಿ ಅವನು ಅಬಲನಾಗಿರುತ್ತಾನೆ ಮತ್ತು ಸಾವನ್ನಪ್ಪುವುದು ಖಚಿತ. ಆದ್ದರಿಂದಲೇ ಭಗವಂತನು ಆ ದಾನವನಿಗೆ ತನ್ನಿಂದ ಕಣ್ಮರೆಯಾಗದಂತೆ ಸವಾಲೊಡ್ಡಿದನು, ಹಾಗೂ ಅವನು ತನ್ನನ್ನು ಕೊಲ್ಲುತ್ತೇನೆಂದು ಮಾಡಿದ ಪ್ರತಿಜ್ಞೆಯನ್ನು ಪೂರೈಸುವಂತೆ ಹೇಳಿದನು. ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದರೆ, ಒಬ್ಬ ದಾನವನಾಗಿರುವಂಥವನು ಎಂಥ ಬಲಶಾಲಿಯಾದಂತಹ ಮಹಾನ್ ಯೋಧನೇ ಆಗಿರಬಹುದು, ಅಥವಾ ಒಂದು ದೊಡ್ಡ ಸೈನ್ಯದ ಪದಾದಿಗಳಿರ್ತಾರಲ್ಲ ಅದಕ್ಕೆ ದಳಪತಿನೇ ಆಗಿರಬಹುದು. ಆದರೆ ಯಾರು ಎಂಥ ಪೊಸಿಷನ್ನಲ್ಲಿರಲಿ, ಎಂಥ ಒಂದು ಸಾಹುಕಾರರಾಗಿರಲಿ, ಬಲಾಢ್ಯನಾಗಿರಲಿ, ಏನೇ ಆಗಿರಲಿ, ಭಗವಂತನ ಎದುರುಗಡೆ ಅವನ ಬಲ ಕಡಿಮೆನೆ ಅಲ್ವಾ. ಯಾಕೆ, ಭಗವಂತನೇ ಕೊಟ್ಟಿರುವಂಥದ್ದು, ಅವನಿಗಿಂತ ಹೆಚ್ಚಾಗಿರೋದಕ್ಕೆ ಎಲ್ಲಿ ಸಾಧ್ಯ ಆಗಿರುತ್ತೆ. ಭಗವಂತನ ಮುಂದೆ ಆ ಶಕ್ತಿಶಾಲಿ, ಆ ಒಂದು ಐಶ್ವರ್ಯವಂತ ಏನೇ ಆಗಿದ್ರೂ ಕೂಡ ಅವನು ಅಬಲನಾಗಿರ್ತಾನೆ, ಮತ್ತು ಸಾವು ಅನ್ನೋದು ಖಚಿತವಾಗಿರುತ್ತೆ ಅಲ್ವಾ. ಭಗವಂತನನ್ನು ಬಿಟ್ಟು ಎಲ್ಲ ಜೀವಿಗಳಿಗೂ ಕೂಡ ಸಾವು ಅನ್ನೋದು ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ಬರುತ್ತೆ. ಅದಕ್ಕೋಸ್ಕರನೇ ಭಗವಂತ ಆ ದಾನವನಿಗೆ ತನ್ನಿಂದ ಕಣ್ಮರೆಯಾಗದೇ ಇರೋ ಹಾಗೆ ಅವನು ಸವಾಲನ್ನು ಒಡ್ತಾನೆ. ಅವನು ತನ್ನನ್ನು ಕೊಲ್ಲಬೇಕು ಅಂತ ಮಾಡಿದಂತಹ ಪ್ರತಿಜ್ಞೆಯನ್ನು ನೀನು ಈಗ ಪೂರ್ತಿ ಮಾಡು ಅಂತ ಹೇಳ್ತಾನೆ. ನಾನು ನಿನ್ನನ್ನು ಕೊಂದು ಬಿಡ್ತೀನಿ ಅಂತ ಹೇಳ್ತಾನಲ್ಲ, ಅದಕ್ಕೋಸ್ಕರ ಹೌದು ನಾನು ಇಲ್ಲಿದ್ದೀನಿ, ಈಗ ನೀನೇನು ಹೇಳಿದ್ಯೋ ಆ ಕೆಲಸವನ್ನು ಮಾಡಿ ತೋರಿಸು, ಇಲ್ಲ ಅಂತಂದರೆ ನಿನಗೆ ಬೆಲೆ ಅನ್ನೋದು ಇರೋದಿಲ್ಲ ಅಂತೆಲ್ಲ ಅವನಿಗಿವಾಗ ರೋಷ ಬರಬೇಕು. ಆ ರೀತಿ ಮಾತಾಡ್ತಾ ಇದ್ದಾನೆ. ನೀನು ಮಾತಾಡಿದ್ದೆಲ್ಲ ಸಾಕು, ಮಾತು ಏನು ಆಡಿದ್ಯೋ ಆ ಮಾತಿನಂತೆ ಈಗ ನಡ್ಕೊಳ್ಳುವಂಥ ಸಮಯ, ಈಗ ನೀನೇನು ಮಾಡಬೇಕು ಅಂತಿದ್ಯೋ ಮಾಡು ಅಂತಂದ್ಬಿಟ್ಟು ಭಗವಂತ ಹೇಳ್ತಾ ಇದ್ದಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.